ಕರ್ನಾಟಕ ಅರುಂಧತಿ ಮಹಾಸಭೆ, ಕರ್ನಾಟಕ ಜಾಂಬವಂತ ಮಹಾಸಭೆ ಎಲ್ಲ ಸಜ್ಜನ ಗಿರಿಜನ ಬಂಧುಗಳಿಗೆ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನಮ್ಮ 118ನೇ ಡಾಕ್ಟರ್ ಬಾಬು ಜಗಜೀವನರಾಮರವರ ಜಯಂತಿಯನ್ನು ಆಯೋಜಿಸಿರ್ತಕ್ಕಂಥ ಆತಂಕ ಪರಿವಾರದ ಮಾನ್ಯ ವಿಧಾನಸಭೆಯವರೇ, ಮಾನ್ಯ ಗುರುಮೂರ್ತಿರವರೇ, ಮಾನ್ಯ ಅವರೇ, ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕ ವೈದ್ಯರಾಜರವರಿಗೂ ಕೂಡ ಬಯಸ್ತೇವೆ. ಈ ಸಂಬಂಧ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಾಂಧವರಿಗೂ ಎಲ್ಲ ನಮ್ಮ ಅವರ ಅಭಿಮಾನಿಗಳಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ನಾವಿಲ್ಲಿ ರೂಪಿಸಿರೋದು ನಿಜವಾಗ್ಲೂ ಕೂಡ ಜನಾಂಗದ ಅಭಿವೃದ್ಧಿಯಲ್ಲಿ, ಜನಾಂಗದ ವ್ಯವಸ್ಥೆಯಲ್ಲಿ ಏನು ಡಾಕ್ಟರ್ BR ಅಂಬೇಡ್ಕರ್ ಒಂದು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಈ ದೇಶದ ತಳಮೂಲದ ಜನವನ್ನು ಯಾವ ರೀತಿ ಬದುಕಬೇಕು ಅವರ ಪಾಲನ್ನು ಬಂಗಾರ ಮಾಡಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್, ಅದೇ ರೀತಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರೇನು ಮಾಡಿರು ಅಂತಂದರೆ ಈ ಸಮಾಜದ ಬದುಕಿನಲ್ಲಿ ತಳಮೂಲದಲ್ಲಿರ್ತಕ್ಕಂಥವರು ಅವರು ಗೃಹಮಂತ್ರಿಗಳಾದಾಗ ಸೈನ್ಯಕ್ಕೆ ಸೇರೋ ಅಂಥ ಒಂದು ಶಕ್ತಿಯನ್ನು ಕಲ್ಪಿಸಿಕೊಟ್ಟ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್. ಈಗ ಸನ್ಮಾನ್ಯ ನಮ್ಮ ರಾಮಕೃಷ್ಣ ಸಾಹೇಬ್ರವರು ಈ ಒಂದು ಸಾಹಿತ್ಯ ಶಕ್ತಿ ಅವರಿಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ನಾವು ಸ್ವಾಗತವನ್ನು ಬಯಸ್ತೀವಿ. ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ರೈಲ್ವೆ ಮಿನಿಸ್ಟ್ರಿ ಆದಾಗ ರೈಲ್ವೆ ಒಂದು ಜಾಗದಲ್ಲಿ, ರೈಲ್ವೆ ಕೇಂದ್ರಗಳಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ ಗಿರಿಜನರಿಗೆ ಅಂಗಡಿ ಮತ್ತೊಂದು ಇಕ್ಕಕ್ಕೆ ಅವಕಾಶ ಇರಲಿಲ್ಲ. ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ಅದೇ ರೀತಿ ಇವರು ಸೈನಿಕದಲ್ಲಿದ್ದಾಗ ನಾವು ಏನು ಅರ್ಜೆಂಟ್ರಿದ್ದಾರೆ ಅವರು ಸೈನಿಕರು ಸೇರೋಂಥ ಅವಕಾಶ ಇರಲಿಲ್ಲ. ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಮಹಾನ್ ಧೀಮಂತ ನಾಯಕ ಬಾಬು ಜಗಜೀವನರಾಮ್ ಅವರು. ಇವತ್ತು ಈ ದೇಶದಲ್ಲಿ ಏನು ನೀರಾವರಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡೋಂಥ ಒಂದು ಕೆಲಸವನ್ನು, ಹಸಿರು ಕ್ರಾಂತಿಯನ್ನು ಈ ದೇಶಕ್ಕೆ ಹರಿಸಿ ಈ ಒಂದು ಜಲ ಸಂಪನ್ಮೂಲ ಅಂತಕ್ಕಂಥ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನರಾಮ್. ಈ ಒಂದು ಮಹಾನ್ ವ್ಯಕ್ತಿ ತಳ ಸಂಪನ್ಮೂಲ ತಳದಲ್ಲಿರ್ತಕ್ಕಂಥ ಸಮುದಾಯವನ್ನು ಮೇಲೆತ್ತಲು ಕೆಲಸ ಮಾಡಿರ್ತಕ್ಕಂಥ ಈ ಒಂದು ಧೀಮಂತ ನಾಯಕನ ಇವತ್ತು ನಾವು ಜಯಂತಿಯನ್ನು ಮಾಡಿ ತುಂಬ ಹರ್ಷದಿಂದ ನಾವೆಲ್ಲರೂ ಕೂಡ ಸಂತೋಷಭರಿತವಾಗಿ ಇವತ್ತು ಈ ತಾಲ್ಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಈ ತಾಲ್ಲೂಕಿನಲ್ಲಿ ಏನು ಅರ್ಜೆಂಟ್ಗಿದ್ದೇವೆ ಸುಮಾರು 80,000 ಮತದಾರರಿದ್ದೀವಿ. ನಾವೆಲ್ಲರೂ ಒಗ್ಗಟ್ಟಾದ್ರೆ ಇವತ್ತು ನಿಮ್ಮ ಕೈಗೆ ಅಧಿಕಾರ ಬರುತ್ತೆ. ನೀವು ಒಗ್ಗಟ್ಟಾಗಲ್ಲ. ಒಗ್ಗಟ್ಟನ್ನು ದಯವಿಟ್ಟು ಪ್ರದರ್ಶನ ಮಾಡಿ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು, ಈ ದೇಶಕ್ಕೆ ಒಂದು ಸಂವಿಧಾನವನ್ನು, ಈ ದೇಶಕ್ಕೆ ಹಸಿರು ಕ್ರಾಂತಿಯನ್ನು ನೀಡಿರ್ತಕ್ಕಂಥ ಈ ಒಂದು ತಳಮೂಲದ ವ್ಯಕ್ತಿಗಳಾಗಿರ್ತಕ್ಕಂಥ ಬಾಬು ಜಗಜೀವನರಾಮ್ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಇವತ್ತು ಸ್ಮರಿಸಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅಭಿನಂದನೆ ಈ ಸಮಾಜಕ್ಕೆ, ಈ ಬದುಕಿಗೆ, ಈ ನೆಲಕ್ಕೆ, ಈ ದೇಶಕ್ಕೆ ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರ ಒಂದು ಸಹಕಾರ, ಗಟ್ಟುಮುಟ್ಟಾದ ಒಂದು ಸ್ನೇಹ ಬಾಂಧವ್ಯ ಬೆಳೀಲಿ. ನಾವೆಲ್ಲ ಏನಾದರೂ ಮಾಡಬೇಕು ಅಂತಂದರೆ ನಾವೆಲ್ಲರೂ ಒಟ್ಟಾಗಿ ಮಾಡಬೇಕು. ಅದನ್ನು ತಾವು ದಯವಿಟ್ಟು ಮಾಡಬೇಕು. ಈ ಕ್ಷೇತ್ರಕ್ಕೆ 3 ಕೋಟಿ ಜಗಜೀವನರಾಮ್ ಭವನ ಮಂಜೂರಾಗಿ ಇಲ್ಲಿ 6 ವರ್ಷ ಕಳೆದರೂ ಕೂಡ ಈ ಕಟ್ಟಡವನ್ನು ಕಟ್ಟಿಲ್ಲ. ಅಲ್ಲಿ ಕಟ್ಟೋಣ, ಇಲ್ಲಿ ಕಟ್ಟೋಣ, ಅಲ್ಲಿ ಕಟ್ಟೋಣ, ಇಲ್ಲಿ ಕಟ್ಟೋಣ ಅಂತೇಳಿ ನಮ್ಮಲ್ಲೇ ಗೊಂದಲ ಸೃಷ್ಟಿ ಮಾಡಿ ಇವತ್ತು ಆ ಕಟ್ಟಡವನ್ನು ಕಟ್ಟಿದಲೇ ಇವತ್ತು ನಮ್ಮನ್ನೆಲ್ಲ ಒಂದು ಅಸ್ಪೃಶ್ಯತೆ ಮನೋಭಾವನೆ ನೋಡೋಂಥ ಒಂದು ಈ ಕ್ಷೇತ್ರದ ನಾಯಕರು ದಯವಿಟ್ಟು ಈಗಲೇ ಮನಸ್ಸು ಮಾಡಬೇಕು. ನೀವೇ ಒಂದು ಜಾಗ ತೋರಿಸಿದ್ರೆ ತಾಲೂಕು ಆಫೀಸ್ ಪಕ್ಕ, ಆ ಪಕ್ಕದಲ್ಲಿ ನೀವೇನೋ ಕಟ್ಟಲಿಲ್ಲ ಅಂತಂದರೆ ನಮ್ಮ ಎಡೆಗಳ ಮೇಲೆ ನೀವೆಲ್ಲರ ಬೇರೆ ಕಟ್ಟಿ. ಇದು ಶಾಶ್ವತ ಸತ್ಯ ನಿಜವಾದ ಮಾತು. ಯಾಕೆಂದರೆ ಮಲೆರ್ ಮಾದಿರೋ ಅಥವಾ ಬೇರೆ ಕ್ಯಾಸ್ಟು ನಾವೇನು ಅಸ್ಪೃಶ್ಯ ನಿಮಗೆ ದಯವಿಟ್ಟು ಈಗ ಮಾಡಬೇಡಿ. ನೀವೇ ರೆಗ್ಯುಲೇಷನ್ ಮಾಡಿದ್ದೀರಾ,
ನೀವೇ ಆ ಸ್ಥಳ ಗುರ್ತಿಸಿದ್ರ, ನೀವೇ ಸರ್ವೆ ಮಾಡಿಸಿದ್ರ, ಇದೆಲ್ಲ ಮಾಡಿ ಇವತ್ತು ಅಲ್ಲಿ ಕಟ್ತೀವಿ, ಇಲ್ಲಿ ಕಟ್ತೀವಿ, ಹಂಗೆ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಈ ಸಮಾಜಕ್ಕೆ ಒಂದು ಕ್ರೂರವಾದ ಅನ್ಯಾಯ ಮಾಡ್ತಾ ಇದ್ದೀರಾ. ಈ ಅನ್ಯಾಯ ದಯವಿಟ್ಟು ಬೇಡ. ಈ ಅನ್ಯಾಯವನ್ನು ನಿಲ್ಲಿಸಿ ಇವತ್ತಿಂದಲೇ ನೀವು ಎಲ್ಲಿ ತೋರಿಸಿದ್ರ, ನೀವು ತೋರಿಸಿರೋದು, ನಾವೆಲ್ಲ ತೋರಿಸಿರೋದು, ಇಲ್ಲಿ ಈ ಕ್ಷೇತ್ರದ ಶಾಸಕರೇ ತೋರಿಸಿರೋದು. ಆ ಜಾಗದಲ್ಲಿ ಏನಾದರೂ ಆಗಲಿಲ್ಲ ಅಂದರೆ ನಮ್ಮ ಪ್ರಾಣದ ಮೇಲೆ ನೀವು ಅದೆಲ್ಲಿ ಕಟ್ತೀರ ಕಟ್ಟಿ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಆಶೀರ್ವಾದ ಮಾಡಬೇಕು. ತಾಲೂಕು ಆಫೀಸ್ ಪಕ್ಕದಲ್ಲಿ ದೆಪ್ಪೆಕಟ್ಟ ಸರ್ವೆ ನಂಬರ್ 22ರಲ್ಲಿ ಅವರೇ ತೋರಿಸಿರೋಂಥ ಜಾಗ, ಅವರೇ ರೆಗ್ಯುಲೇಷನ್ ಮಾಡಿರೋಂಥ ಜಾಗ. ಆ ಜಾಗದಲ್ಲೇ ಬಿಲ್ಡಿಂಗ್ ಆಗಬೇಕು. ಆ ಜಾಗದಲ್ಲೇ ನಮ್ಮೆಲ್ಲರ ಭವನ ಅಲ್ಲಾಗಬೇಕು. ಅಂಬೇಡ್ಕರ್ ಭವನ ಅಲ್ಲಾಗಬೇಕು. ಅಂಬೇಡ್ಕರ್ ಇದು ಜಗಜೀವನರಾಮ್ ಭವನ ಅಲ್ಲಾಗಬೇಕು. ಅಂಬೇಡ್ಕರ್ ಪುತ್ಲಿ ಹೊಸ ತಾಲೂಕು ಆಫೀಸ್ ಬಿಟ್ಟು ಅನಾವರಣ ಆಗಬೇಕು. ಎಲ್ಲರೂ ಸೇರಿ ಮಾಡಬೇಕು. ಇದರಲ್ಲಿ ಯಾರು ಅಷ್ಟು ಅಲ್ಲ. ದಯವಿಟ್ಟು ಎಲ್ಲರೂ ಸಂಘಟನೆ ಆಗಿ ಇದಕ್ಕೆಲ್ಲ ಹೋರಾಟ ಮಾಡಿ ಒಂದು ಶಕ್ತಿಯನ್ನು ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮೆಲ್ಲರಿಗೂ ಒಂದು ದೇವರು ಆಶೀರ್ವಾದ ಮಾಡಲಿ. ಅವನ ಪರಮಾತ್ಮನ ಆಶೀರ್ವಾದ ನಮ್ಮೆಲ್ಲರಿಗೂ ಬರಲಿ. ಅವನ ಜಯಂತಿ ಒಳ್ಳೆಯ ಬದುಕನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ನಮಗೆ ಬೇಕಾದ ಒಳ್ಳೆಯ ಬದುಕು, ಗೌರವಯುತವಾದ ಬದುಕು, ಎಲ್ಲ ರೀತಿಯ ಸುಖ ಸಂತೋಷ ನೆಮ್ಮದಿ ಬೇಕಾಗಿದೆ. ಅದಕ್ಕೆ ನಮ್ಮ ಜಗಜೀವನ್ ರಾಮ್ ಅವರ ಜೀವನ ಆದರ್ಶ ನಮಗೆಲ್ಲ ದಾರಿದೀಪ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ನಮಸ್ಕಾರ. ಧನ್ಯವಾದಗಳು. ಈಗ ನಮ್ಮ ಮಾತಂಗ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಜಯಣ್ಣ ಸರ್ ಅವರು ಮಾತಾಡಬೇಕಂತ ಕೇಳ್ಕೊಳ್ತೇವೆ. ಆತ್ಮೀಯರೇ, ಇಂದು ಬಾಬು ಜಗಜೀವನರಾಮ್ರವರ 112ನೇ ಜನ್ಮದಿನವನ್ನು ಆಚರಣೆ ಮಾಡಿ ಈ ಒಂದು ಶುಭ ಸಂದರ್ಭಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಮ್ಮ ರಾಮಕೃಷ್ಣಪ್ಪನವರೇ, ಇಂದಿರಾ ಮೇಡಮ್ನವರೇ, ಹಾಗೆ ಚಂಪಸಪ್ಪನವರೇ, ನಮ್ಮ ಚಿದಾನಂದ ಸರ್ ಅವರೇ, ಹಾಗೆ ನಮ್ಮ ಸಾಲ್ಕಟ್ಟೆ ಗುರುಮೂರ್ತಿಯವರೇ, ಎಲ್ಲ ಬಂಧುಗಳೇ, ಇಂದು ನಾವೆಲ್ಲ ಏನು ಬಾಬು ಜಗಜೀವನರಾಮ್ರವರ ಆದರ್ಶಗಳನ್ನು ನಾವೆಲ್ಲ ಪಾಲಿಸಬೇಕಾಗಿದೆ. ಇವತ್ತು ಒಳ ಮೀಸಲಾತಿಗೆ ಹಾಗಾಗಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಅವರು ದಾರಿದೀಪವಾಗಿದ್ದಾರೆ. ಅವರು ಭಾರತದ ಉಪಪ್ರಧಾನಿಗಳಾಗಿ ತಂದಂತಹ ಅನೇಕ ಒಂದು ಸುಧಾರಣೆಗಳು, ಹಸಿರು ಅಧಿಕಾರರಾಗಿದ್ದಾರೆ. ಆಮೇಲೆ ಅವರು ಸಚಿವ ಸಂಪುಟದಲ್ಲಿ ಹಲವಾರು ಇಲಾಖೆಯಲ್ಲಿ ಕೆಲಸ ಮಾಡಿ ಅವರು ಅನುಭವವನ್ನು ಹೊಂದಿ ನಮ್ಮ ಒಂದು ಸಮಾಜದ ಏಳಿಗೆಗಾಗಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತಹ ಪುಣ್ಯಾತ್ಮರ ಜನ್ಮದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ದಿನಾಚರಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಹಾಗೂ ನಮ್ಮ ಹಿರಿಯರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಹೋರಾಟ ಪ್ರಬಲಗೊಳ್ಳಬೇಕು. ಇವತ್ತೇನು ನಮ್ಮ ಒಂದು ಒಳ ಮೀಸಲಾತಿ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ, ಇದು ಮುಂದಿನ ಭವಿಷ್ಯಕ್ಕೆ ಒಂದು ಬುನಾದಿ ಆಗಬೇಕು. ನಾವೆಲ್ಲರೂ ಇಂದು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಮುಂದಿಟ್ಟು ಒಳ್ಳೆಯ ಒಂದು ನಮ್ಮ ಸಮಾಜದ ಭದ್ರತೆಗೆ ನಾವು ಇವತ್ತು ನಮ್ಮ ರಾಮಕೃಷ್ಣಪ್ಪ ಹೇಳ್ದಂಗೆ ಸಾಮಾಜಿಕ ಭದ್ರತೆಯನ್ನು ಕಾಯ್ದುಕೊಳ್ಳುವಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ನಮ್ಮ ಸಮಾಜದ ಹಿತೈಷಿಗಳು, ಬಂಧುಗಳು ಮತ್ತು ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಎಲ್ಲರೂ ಇದಕ್ಕೆ ನಾವೆಲ್ಲರೂ ಸಹ ಪಾಲ್ಗೊಂಡು ಇದಕ್ಕೆಲ್ಲರೂ ಸಹ ನಾವು ಒಂದು ಈ ಶಕ್ತಿಯನ್ನು ಹಾಕೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಾನು ಮಾತಾಡ್ತೀನಿ. ದೇಶದ ಯಾವುದೇ ಹಸಿವನ್ನು ನಿವಾರಿಸಿದಂಥ ಮಹಾನ್ ಅನ್ನದಾತ ನಮ್ಮ ಬಾಬು ಜಗಜೀವನ್ ರಾಮ್ ಅವರು. ಅವ್ರಿಗೆಲ್ಲ ಶೋಷಿತ ವರ್ಗಕ್ಕೋಸ್ಕರ ನಾವೆಲ್ಲರೂ ಕೂಡ ಈಗಾಗಲೇ ಹೇಳ್ದಂಗೆ ನೋಡಿ, ನಮಗೆ ಬಿಲ್ಡಿಂಗ್ ಆಗಿಲ್ಲ, ಬರೀ ಬಿಲ್ಡಿಂಗ್ ಅಲ್ಲ, ನಮ್ಮ ಬದುಕು ನೆಟ್ಟಗಿಲ್ಲ. ನಾವು ಬಿಲ್ಡಿಂಗ್ ಕಟ್ಟೋದ್ರ ಜೊತೆಗೆ ನಮ್ಮ ಬದುಕನ್ನು ಸುಭದ್ರವಾಗಿ ಕಟ್ಕೋಬೇಕು. ನಾವು ಶೋಷಿತ ವರ್ಗದವರು, ಸಾವಿರಾರು ವರ್ಷಗಳಿಂದ ನಾವು ಶೋಷಿತ ವರ್ಗದಲ್ಲಾಗಿದ್ದೀವಿ. ಅಲ್ಪ ಸ್ವಲ್ಪ ಸಹಾಯ ಆಗಿದ್ದರೆ ನಮ್ಮ ಬದುಕು ನೆಟ್ಟಗಿಲ್ಲ. ನಮ್ಮ ಅಲೆಮಾರಿಗಳಾಗಲಿ, ಅನೇಕ ದಲಿತ ಕೇರಿಗಳಾಗಲಿ ಅಥವಾ ಇತರ ಕೇರಿಗಳಾಗಲಿ ಮೂಲಭೂತ ಸೌಕರ್ಯಗಳನ್ನು ಪಡೆದಿರುವಂಥ ಅನೇಕ ಪ್ರದೇಶಗಳಿದೆ. ಅದಕ್ಕೋಸ್ಕರ ಹೋರಾಟ ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಇದು ಬಹಳ ಮುಖ್ಯವಾಗಿ ನಾವು ಎಲ್ಲ ಸಂಘಟನೆಗಳು ಕೂಡ, ಎಲ್ಲ ಜಾತಿ ಸಂಘಟನೆಗಳು ಒಗ್ಗಟ್ಟಾಗಬೇಕು. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ದಾವಣಗೆರೆಗೆ 26ನೇ ತಾರೀಕು ಎಲ್ಲ ಶೋಷಿತ ವರ್ಗದವರ ಒಂದು ಸಮಾವೇಶವನ್ನು ನಡೆಸ್ತಿದ್ವಿ ಸಂವಿಧಾನದ ಹೆಸರಿನಲ್ಲಿ. ಯಾಕೆ ಸಂವಿಧಾನದ ಸಂರಕ್ಷಣೆ ಆಗ್ತಾ ಇಲ್ಲ ನೋಡಿ. ಸಂವಿಧಾನ ಸಂರಕ್ಷಣೆಯ 4 ಆಶಯಗಳು: ಸ್ವಾತಂತ್ರ್ಯ, ನಮ್ಗೆ ಯಾರಿಗಾದ್ರೂ ಎಲ್ಲ ರೀತಿಯ ಸ್ವಾತಂತ್ರ್ಯ, ಎಲ್ಲ ರೀತಿಯ ಸಮಾನತೆ ಸಿಕ್ಕಿದೆ ನಮಗೆ.
ಎಲ್ಲದರಲ್ಲೂ ಅನ್ಯಾಯ ಮಾಡ್ತಿದ್ದಾರೆ. ನಮಗೆ ಸಮಾನತೆ ಸಿಕ್ಕಿಲ್ಲ. ಹಾಗೆಯೇ ನಮಗೆ ಜಾತಿನಲ್ಲಿ ಮೀಸಲಾತಿ, ಒಳ ಮೀಸಲಾತಿ ಸರಿಯಾಗಿ ಮಾಡದೆ ಜಾತಿ ಜಗಳ ತಂದಿಕ್ಕವ್ರೆ, ಧರ್ಮ ಜಗಳ ತಂದಿಕ್ಕವ್ರೆ. ಹಾಗೆಯೇ ಸಾಮಾಜಿಕ ನ್ಯಾಯ ಅನ್ನೋದು ಈ ದೇಶದಲ್ಲಿ ಸತ್ತೋಗಿದೆ. ಆದ್ದರಿಂದಲೇ ಈ ನಮ್ಮ ಸಂವಿಧಾನದ ಆಶಯಗಳನ್ನು ನೆರವೇರಿಸೋದಕ್ಕೆ ದಾವಣಗೆರೆಯಲ್ಲಿ 26ನೇ ತಾರೀಕು ಸಂವಿಧಾನ ಸಂಕಲ್ಪನಾ ಒಂದು ಸಮಾರಂಭ ಏರ್ಪಡಿಸಿದ್ವಿ. ನಾವೆಲ್ಲರೂ ಹೋಗೋಣ. ಈ ದೇಶದ, ಈ ರಾಜ್ಯದ ಎಲ್ಲ ಶೋಷಿತರು, ಎಲ್ಲ ಅನ್ಯಾಯಕ್ಕೊಳಗಾಗಿದ್ದವರು, ಎಲ್ಲ ತುಳಿತಕ್ಕೆ ಒಳಗೇರಗಂತ ಸೇರೋಣ. ಈ ರಾಜ್ಯದ ಇತಿಹಾಸವನ್ನು ಬದಲಾಯಿಸಬೇಕಾಗಿದೆ. ಆಡಳಿತದಲ್ಲಿ ಭ್ರಷ್ಟಾಚಾರ ಇದೆ, ಮತ್ತು ನಮಗೆ ಬಡವರಿಗೆ ಅನ್ಯಾಯ ಆಗ್ತಿದೆ. ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ತಿಲ್ಲ. ಸರ್ಕಾರಕ್ಕೆ ಅದು ಜನತಂತ್ರವಾಗಿಲ್ಲ, ಅದು ಹಣತಂತ್ರವಾಗಿದೆ. ಆದ್ದರಿಂದ ಜನತಂತ್ರವಾಗಿ ನಾವು ರೂಪಿಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ದಾವಣಗೆರೆ 26ನೇ ತಾರೀಕು ಹೋಗಿ ಈ ದೇಶದ ನಿಜವಾದ ದಿಕ್ಕು ದೆಸೆಯನ್ನು ಬದಲಾಯಿಸೋಣ. ಅದು ನಾವು 118ನೇ ಜನ್ಮ ದಿನವನ್ನು ಆಚರಿಸಿದ್ದೀವಲ್ಲ, ಅದಕ್ಕೆ ನಾವು ನಿಜವಾದ ಸಾರ್ಥಕತೆಯನ್ನು ಕೊಡೋದು. ಆ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಎಲ್ಲ ಹೋರಾಟಗಳನ್ನು ಮಾಡೋಣ, ಮೀಸಲಾತಿ, ಒಳ ಮೀಸಲಾತಿಗೆ. ಆದರೆ ಒಗ್ಗಟ್ಟನ್ನು ಒಡೆಯೋದು ಬೇಡ. ನಾವು ಒಗ್ಗಟ್ಟಾಗಿದ್ದೇನೆ ಸಾಧಿಸ್ಬೇಕು. ಬಿಟ್ಟರೆ ಅದಕ್ಕಿಂತ ನಾವು ಕರೆಕ್ಟಾಗಿ ಒಂಚೂರು ವಿಡಿಯೋ ಮಾಡಿ, ಒಂಚೂರು ನಿಂತ್ಕೊಳ್ರಿ, ಒಂಚೂರು ಹಿಂದಕ್ಕೆ ಸರ್. ನೀವು ಚೂರು ಹಿಂದಕ್ಕೆ ನಿಂತ್ಕೊಳ್ರಿ, ಹಂಗೇನೆ ಚೂರು ಬರ್ರಿ ಎಲ್ಲರೂ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಮತ್ತು ಎಲ್ಲ ಸಮುದಾಯಗಳ ಸಹಕಾರದೊಂದಿಗೆ ಆಯೋಜಿಸಿರುವಂತಹ 3 ಸಂಘಟನೆಗಳ ಪದಾಧಿಕಾರಿಗಳಿಗೆ ಮತ್ತು ಸಂಘಟಕರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಜಗಜೀವನ್ ರಾಮ್ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿ ನಾವು ನೋಡೋಕ್ಕಾಗಲ್ಲ. ಈ ದೇಶದ ಮಹಾನ್ ಶಕ್ತಿ. ಯಾಕೆಂದರೆ ಜಗಜೀವನ್ ರಾಮ್ ಹೆಸರು ಜೊತೆಗೆ ಬಾಬೂಜಿ ಅನ್ನೋ ಸೇರ್ಕೊಂಡಿದೆ ಅಂತ ಅವರ ವ್ಯಕ್ತಿತ್ವಕ್ಕೆ ಬಹಳ ದೊಡ್ಡ ಗೌರವ ಇದೆ. ಅದಕ್ಕೆ ಕಾರಣ ಅವರು ಮಾಡಿದಂಥ ಮಹಾನ್ ಕೆಲಸಗಳು. ಈಗಾಗಲೇ ಆವೇಶಭರಿತವಾಗಿ ನಮ್ಮ ಚಮ್ಮಸಣ್ಣ ಮಾತಾಡಿದ್ರು ಒಂದು ಮಾತನ್ನು. ಜಗಜೀವನ್ ರಾಮ್ ಎಂಥ ವ್ಯಕ್ತಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ನಮ್ಮನ್ನೆಲ್ಲ ದೂರ ಇಟ್ಟರು, ಅಸ್ಪೃಶ್ಯರು, ಚೋಟರು, ಹಾಗೆ ಹೀಗೆ ಅಂತೇಳಿ. ಆದರೆ ಜಗಜೀವನ್ ರಾಮ್ ಶಾಲಾ ವಿದ್ಯಾಭ್ಯಾಸದಲ್ಲಿದ್ದಾಗ ಒಂದು ಭಾಷಣ ಮಾಡ್ತಾರೆ ಅವ್ರ ಮೇಷ್ಟ್ರು. ಈ ದೇಶದಾಗಿರೋ ಎಲ್ಲ ಜನರು ಒಂದೇ, ಎಲ್ಲ ಮಾನವರು ಒಂದೇ ಜಾತಿ ಅಂತೇಳಿ. ಆಗ ಶಾಲೆಯಲ್ಲಿ 2 ಮಡಕೆಗಳು ಇಟ್ಟಿರ್ತಾರೆ, ಕುಡಿಯೋ ನೀರಿನ ಮಡಕೆ, ಒಂದು ದಲಿತರಿಗೆ, ಒಂದು ಇತರೆ ಜನಾಂಗಕ್ಕೆ. ಆ ಮಾತನ್ನು ಕೇಳಿದ ಮರುಕ್ಷಣದಲ್ಲೇ ಜಗಜೀವನ್ ರಾಮ್ ಅವರೋಗಿ ಆ ಮಡಕೆನ ಹೊಡೆದಾಕ್ತಾರೆ, ದಲಿತರಿಗೆ ಇಟ್ಟಿದ್ದು. ಎಲ್ಲ ಮೇಷ್ಟ್ರುಗಳ ಜಗಳ ಯಾಕೆ ಹೊಡೆದಾಕ್ತಾರೆ? ನೀವೇ ಹೇಳಿದ್ರಲ್ಲ ಸರ್, ಜನ ಎಲ್ಲ ಒಂದೇ, ಜಾತಿ ಮತ ಇಲ್ಲ ಅಂತ. ಆದ್ದರಿಂದ ಸಮಾನತೆ, ಈ ದೇಶದ ಎಲ್ಲರೂ ಸಮಾನರು ಅಂಥೇಳಿ ಆವತ್ತೇ ಜಗಜೀವನ್ ರಾಮ್ ಅವರು ಸಮಾನತೆಯನ್ನು ಸಾರುವಂತಹ ಮಹಾನ್ ವ್ಯಕ್ತಿಯಾಗಿದ್ದರು. ಅಷ್ಟೇ ಅಲ್ಲ, ನಮಗೆ ಈ ದೇಶದ ನಮಗೆ ಯಾರು ದೂರ ಇಟ್ಟರು, ಶತಮಾನಗಳಿಗೆಲ್ಲ ದೂರ ಇಟ್ಟು ನಮಗೆ ಮೊಟ್ಟ ಮೊದಲು ಮತದಾನದ ಹಕ್ಕನ್ನು ಕೇಳಿದ್ದು ಬ್ರಿಟಿಷ್ ಸರ್ಕಾರ ಎದುರಿಗೆ ಜಗಜೀವನ್ ರಾಮ್ ಅವರು. 1935ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ನಮಗೆ ಮತದಾನದ ಹಕ್ಕು ಕೊಡಬೇಕು ಅಂತ ಪ್ರತಿಪಾದಿಸಿದ ಮೊದಲನೇ ವ್ಯಕ್ತಿ ಅವರು. ಹಾಗಾಗಿಯೇ ನಮ್ಗೆ ಇವತ್ತು ಸಮಾನತೆ ಸಿಕ್ಕಿದ್ರೆ ಅದಕ್ಕೆ ಕಾರಣ ನಮ್ಮ ಜಗಜೀವನ್ ರಾಮ್ ಜೊತೆಗೆ ನಮ್ಮ BR ಅಂಬೇಡ್ಕರ್ ಅವರು ಮಾಡಿರೋ ಸಂವಿಧಾನದಿಂದ ನಮ್ಮ ಬಾಬು ಜಗಜೀವನ್ ರಾಮ್ 31 ವರ್ಷಗಳ ಕಾಲ ಕೇಂದ್ರ ಮಂತ್ರಿಯಾಗಿದ್ದರು. ಇಷ್ಟು ಸುದೀರ್ಘವಾದಂಥ ರಾಜಕಾರಣಿ ಯಾರೂ ಇಲ್ಲ. ಕೇವಲ ರಾಜಕಾರಣಿ ಇಲ್ಲ, ಸಮಾಜ ಸುಧಾರಕ. ಮತ್ತು ಈ ಈ ದೇಶಕ್ಕೆ ಆಧುನಿಕ